ಎಲ್ಲರಿಗೂ ಸಿಹಿ ಸುದ್ದಿ. 4,000 ರೂಪಾಯಿ ಗೃಹಲಕ್ಷ್ಮಿಯರಿಗೆ ಬಾಕಿ ಹಣ ಜಮೆ ಬಗ್ಗೆ ದೊಡ್ಡ ಒಂದು ಅಪ್ಡೇಟ್ ಬಂದಿದೆ. ಇತ್ತ ಗೃಹಲಕ್ಷ್ಮಿಯರು ಮುಖ ಚೇಹರೆ ದೃಢೀಕರಣ ಬಯೋಮೆಟ್ರಿಕ್ ಹೇಗೆ ಕೊಡಬೇಕು, ನಿಮ್ಮ ಮನೆ ಬಾಗಿಲಿಗೆ ಅಧಿಕಾರಿಗಳು ಕೂಡ ಬರ್ತಾರೆ, ನಿಮ್ಮ ಕೈಗೆ ಒಂದು ಅರ್ಜಿ ಫಾರಂ ಕೂಡ ಕೊಡ್ತಾರೆ ಗೃಹಲಕ್ಷ್ಮಿಯರಿಗೆ. ಇವತ್ತು 3 ದೊಡ್ಡ ಅಪ್ಡೇಟ್ ಬಂದಿದೆ ಸರ್ಕಾರದಿಂದ. ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ನೋಡ್ತಾ ಇರಿ. ಇನ್ನೊಂದು ಕಡೆಗೆ ರೇಷನ್ ಕಾರ್ಡ್ ಇದ್ದವರಿಗೆ 5 ದೊಡ್ಡ ಸಿಹಿ ಸುದ್ದಿಗಳು ಆಹಾರ ಇಲಾಖೆಯಿಂದ. ಹೌದು ವೀಕ್ಷಕರೇ, APL ಕಾರ್ಡ್ ಇದ್ದವರಿಗೂ ಕೂಡ ಅಕ್ಕಿ ಕೊಡೋ ಬಗ್ಗೆ ಚಿಂತನೆ ಶುರು ಆಗ್ತಾ ಇದೆ. ಇನ್ನು BPL ಕಾರ್ಡ್ ಇದ್ದವರಿಗೆ, ಅನ್ನಭಾಗ್ಯ ಫಲಾನುಭವಿಗಳಿಗೆ ಇಂದಿರಾ ಕಿಟ್ ಯಾವಾಗ ಸಿಗುತ್ತೆ, ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ ಎಲ್ಲ ದೊಡ್ಡ ಅಪ್ಡೇಟ್ ಈಗ ಸರ್ಕಾರದಿಂದ ಬಂದಿರುವಂತದ್ದು. ಸೊ ಪ್ರತಿಯೊಬ್ಬರು ಕೂಡ ವಿಡಿಯೋ ಪೂರ್ತಿಯಾಗಿ ನೋಡಿ. ಇನ್ನು ನಿಮಗೆ ಗೃಹಲಕ್ಷ್ಮಿ ಹಣ, ಪಂಚ ಗ್ಯಾರಂಟಿ ಯೋಜನೆಗಳ ಲಾಭ ಸಿಗಬೇಕು ಅಂದ್ರೆ ಕಡ್ಡಾಯವಾಗಿ ನೀವು BL ಅವರು ಕೊಟ್ಟ ಅರ್ಜಿಗಳನ್ನ ತುಂಬಿ ವಾಪಸ್ ಕೊಡಬೇಕು. ಇನ್ನೊಂದು ಕಡೆಗೆ ಸರ್ಕಾರದಿಂದ ಇದಕ್ಕೆ ಸಪೋರ್ಟ್ ಆಗಿ ಮತ್ತೊಂದು ಗ್ಯಾರಂಟಿ ಅಂತ ಮನೆ ಬಾಗಿಲಿಗೆ ಶಾಶ್ವತ ನಿವಾಸಿ ಪ್ರಮಾಣ ಪತ್ರ, ಆದಾಯ ಜಾತಿ ಪ್ರಮಾಣ ಪತ್ರ ಕೂಡ ಕೊಡೋದಾಗಿ ಘೋಷಣೆ ಮಾಡಿದ್ದಾರೆ. ಇದನ್ನ ಯಾವ ತರ ಪಡ್ಕೋಬಹುದು ನೀವು, ಅದನ್ನು ಕೂಡ ವಿಡಿಯೋದಲ್ಲಿ ನೋಡೋಣ. ಇನ್ನು ಕೊನೆಯದಾಗಿ ಪೆನ್ಷನ್, ಹೌದು ಪಿಂಚಣಿ ಯೋಜನೆ ಫಲಾನುಭವಿಗಳಿಗೂ ಕೂಡ ದೊಡ್ಡ ಸಿಹಿ ಸುದ್ದಿ. ಇಂಥವರಿಗೆ ಪಿಂಚಣಿ ಹಣ ಜಮೆ ಆಗೋದಕ್ಕೆ ಶುರುವಾಗಿದೆ ಎಂಬ ಪ್ರಶ್ನೆ ಕೂಡ ಬರ್ತಾ ಇದೆ. ಹೌದು ವೀಕ್ಷಕರೇ, ಅರ್ಹ ದಾಖಲೆಗಳು ಸಲ್ಲಿಸಿದವರಿಗೆ, ಅರ್ಹ ಫಲಾನುಭವಿಗಳಿಗೆ ವೃದ್ಧಾಪ್ಯ ವೇತನ ಆಗಿರಬಹುದು, ಅಥವಾ ಸಂಧ್ಯಾ ಸುರಕ್ಷಾ ಪಿಂಚಣಿ ಯೋಜನೆ ಆಗಿರಬಹುದು, ವಿಧವಾ ಪಿಂಚಣಿ ಯೋಜನೆ ಮತ್ತು ವಿಕಲಚೇತನ ಪಿಂಚಣಿ ಹಣ ಜಮೆ ಬಗ್ಗೆ ದೊಡ್ಡ ಅಪ್ಡೇಟ್ ಬಂದಿದೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ದಯಮಾಡಿ ವಿಡಿಯೋಗೆ ಒಂದು ಲೈಕ್ ಮಾಡಿ. ತುಂಬಾ ಜನ ವಿಡಿಯೋಗೆ ಲೈಕ್ ಮಾಡ್ತಾರೆ, ನಿಮಗೆಲ್ಲ ಹೃದಯಪೂರ್ವಕ ಧನ್ಯವಾದಗಳು. ಹಾಗೂ ಪ್ರತಿಯೊಬ್ಬರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ನಾವು ಕೇಳೋ ಪ್ರಶ್ನೆಗೆ ದಯಮಾಡಿ ಕಮೆಂಟ್ ಮಾಡಿ, ನಿಮಗೆ 31ನೇ ಗೃಹಲಕ್ಷ್ಮಿ ಯೋಜನೆ ಹಣ ಜಮೆ ಆಗಿದೆಯಾ? ಯಾಕಂದ್ರೆ ತುಂಬಾ ಜನ ಯಾರೆಲ್ಲ ಹಣ ಬಂದಿಲ್ಲ ಅಂತ ಹೇಳ್ತಿದ್ರಲ್ಲ, ಅವರು ಕೂಡ ಹಣ ಜಮೆ ಆಗಿದೆ ಅಂತ ಈಗ ಕಮೆಂಟ್ ಮಾಡೋದಕ್ಕೆ ಶುರು ಮಾಡಿ. ಅಂದ್ರೆ ಯಾರಿಗೆಲ್ಲ ಹಣ ಬಂದಿದ್ದಲ್ಲ ನೋಡಿ, ಅಂತವರಿಗೂ ಕೂಡ ಹಣ ಜಮೆ ಆಗಿದೆ. ನೋಡಿ ವೀಕ್ಷಕರೇ, ಇಲ್ಲಿ 31ನೇ ಕಂತಾಯ್ತು, ಈಗ 32ನೇ ಕಂತು ಹಣ ಕೂಡ, ಹೌದು ಮತ್ತೊಂದು ಸುತ್ತಿನ ಕಂತಿನ ಹಣ ಕೂಡ ರಾಜ್ಯ ಸರ್ಕಾರದಿಂದ ಬಿಡುಗಡೆ ಆಗುವ ಸಾಧ್ಯತೆ ಇದೆ. ಆದ್ರೆ ಅಧಿಕೃತವಾಗಿ ಅಪ್ಡೇಟ್ ಬರೋದು ಮಾತ್ರ ಬಾಕಿ ಇದೆ. ಇಲ್ಲಿ ಎದಕ್ಕಂತಾನು ಕೂಡ ಹೇಳ್ತೇವೆ, ಮೊದಲಿಗೆ ಮರು ಅರ್ಜಿ ಪ್ರಕ್ರಿಯೆ ಕೂಡ ನಡೆಯಲಿದೆ. ಅಂದ್ರೆ 32ನೇ ಕಂತು ಹಣ ಬಿಡುಗಡೆ ಆಗೋದ್ರ ಒಳಗೆ ಮರು ಅರ್ಜಿ ಪ್ರಕ್ರಿಯೆ ನಡೆಯೋದು ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಗೃಹಲಕ್ಷ್ಮಿಯವರು ಕಡ್ಡಾಯವಾಗಿ ಎಲ್ಲಾ ದಾಖಲೆಗಳನ್ನ ರೆಡಿ ಇಟ್ಕೊಳ್ಳೋದ್ರ ಜೊತೆಗೆ ಕಡ್ಡಾಯವಾಗಿ ನಿಮ್ಮ ಮೊಬೈಲ್ ಸಂಖ್ಯೆ ನಿಮ್ಮ ಬ್ಯಾಂಕ್ ಖಾತೆಗೆ ಲಿಂಕ್ ಇದೆಯೋ ಅಂತ ಚೆಕ್ ಮಾಡ್ಕೊಳ್ಳಿ. ಯಾರದ್ದೋ ಮೊಬೈಲ್ ನಂಬರ್ ಕೊಟ್ಟು ನೀವು ಯೋಜನೆಗೆ ಜಾಯ್ನ್ ಆಗ್ತೀರಾ ಅಂದ್ರೆ ನಡೆಯೋದಿಲ್ಲ. ಅಂದ್ರೆ ಮರು ಅರ್ಜಿ ಪ್ರಕ್ರಿಯೆಯಲ್ಲಿ ನಿಮ್ದೇ ಮೊಬೈಲ್ ಸಂಖ್ಯೆ ನೀವು ಕೊಟ್ಟು ಯೋಜನೆಗೆ ಮರು ಅರ್ಜಿ ಹಾಕಬೇಕಾಗುತ್ತೆ. ಅಂದ್ರೆ ನಿಮ್ಮ ಮೊಬೈಲ್ ಸಂಖ್ಯೆ ಕೂಡ ಇಲ್ಲಿ ಇಂಪಾರ್ಟೆಂಟ್. ಇನ್ನು ನಿಮ್ಮ ವೋಟರ್ ID ಕಾರ್ಡು, ನಿಮ್ಮ ಮತಪಟ್ಟಿಯಲ್ಲಿ ನಿಮ್ಮ ಹೆಸರು ಕೂಡ ಉಳಿಬೇಕು. ನೋಡಿ, ಇದೇ ಒಂದು ಆಗಸ್ಟ್ 17ನೇ ತಾರೀಕಿನ ಒಳಗೆ ಎಲ್ಲರೂ ಕೂಡ ನಿಮ್ಮ ಹೆಸರು ಮತಪಟ್ಟಿಯಲ್ಲಿ ಇದೆಯೋ ಅಂತ ಚೆಕ್ ಮಾಡ್ಕೊಳ್ಳಿ. ಮತಪಟ್ಟಿಯಲ್ಲಿ ಯಾರದ್ದು ಹೆಸರು ಬರೋದಿಲ್ಲ, ಅವರ ಮತಪಟ್ಟಿಯಿಂದ ಹೆಸರು ಡಿಲೀಟ್ ಆಯ್ತು ಅಂದ್ರೆ ಅವರಿಗೆ ಗೃಹಲಕ್ಷ್ಮಿ ಹಣನೂ ಬರಲ್ಲ, ಸರ್ಕಾರದ ಯೋಜನೆಗಳ ಲಾಭನೂ ಕೂಡ ಸಿಗೋದಿಲ್ಲ. ಸೊ ಎಲ್ಲರೂ ಕೂಡ ಕಡ್ಡಾಯವಾಗಿ ನಿಮ್ಮ ಮತಪಟ್ಟಿಯಲ್ಲಿ ನಿಮ್ಮ ಹೆಸರು ಉಳಿದುಕೊಳ್ಬೇಕು. ಅಂದ್ರೆ BL ಅವರು ಅಧಿಕಾರಿಗಳು ಕೊಟ್ಟ ಅರ್ಜಿಗಳನ್ನ ಕರೆಕ್ಟ್ ಆಗಿ ನೀಟಾಗಿ ತುಂಬಿದ್ರೆ ಅವರ ಹೆಸರು ಕೂಡ ಬಂದಿರುತ್ತೆ. ಸೊ ಪ್ರತಿಯೊಬ್ಬರು ಕೂಡ ಚೆಕ್ ಮಾಡ್ಕೊಳ್ಳಿ. ಏನಾದ್ರೂ ಆಕ್ಷೇಪಣೆ ಸಲ್ಲಿಕೆ ಮಾಡೋದಿದ್ರು ಕೂಡ ಸಲ್ಲಿಕೆ ಮಾಡಬಹುದು. ಇದಕ್ಕೆ ಸಪೋರ್ಟಿವ್ ಆಗಿ ಸರ್ಕಾರದಿಂದ ಮತ್ತೊಂದು ಗ್ಯಾರಂಟಿ ಕೂಡ ಘೋಷಣೆ ಆಗಿದೆ, ಅದೇನಂತಾನು ಕೂಡ ಹೇಳ್ತೇವೆ. ಸೊ ಯಾರು ಕೂಡ ಮತಪಟ್ಟಿಯಿಂದ ದೂರ ಉಳಿಬಾರದು ಅಂತ ಸರ್ಕಾರ ಮತ್ತೊಂದು ಗ್ಯಾರಂಟಿ ಅಂತ ಹೇಳಿದೆ. ಆ ಒಂದು ಗ್ಯಾರಂಟಿ ಏನಂತಾನು ಕೂಡ ನೋಡೋಣ. ಅದಕ್ಕಿಂತ ಮುಂಚೆ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಒಂದು ಸಿಹಿ ಸುದ್ದಿ ಏನಪ್ಪಾ ಅಂದ್ರೆ 32ನೇ ಕಂತು ಆಗಸ್ಟ್ ಮೊದಲ ವಾರದಲ್ಲಿ ಬಿಡುಗಡೆ ಆಗುವ ಸಾಧ್ಯತೆ ಕೂಡ ಒಂದು ಕಡೆಗೆ ಕಂಡು ಬರ್ತಾ ಇದೆ. ಯೋಜನೆ ಪ್ರಾರಂಭವಾಗಿ 3 ವರ್ಷ ಕಂಪ್ಲೀಟ್ ಆಗ್ತಾ ಇದೆ. ಹೌದು, ಗೃಹಲಕ್ಷ್ಮಿ ಯೋಜನೆಗೆ 3 ವರ್ಷ ಅಂದ್ರೆ ಬರೋಬ್ಬರಿ 36 ತಿಂಗಳು ಅಂತ ನೀವು ಲೆಕ್ಕ ಮಾಡಿ. 31ನೇ ಕಂತು ಸರ್ಕಾರ ಈಗ ಕೊಟ್ಟಿರುವಂತದ್ದು. ಸೊ ಈಗ 32ನೇ ಕಂತು ಹಣ ಕೂಡ ಸರ್ಕಾರ ಕೊಡಬಹುದು. ಇನ್ನು ಹೋದ ವರ್ಷದ 2025ರ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು ಒಟ್ಟು 5,000 ಕೋಟಿ ರೂಪಾಯಿ, 4,000 ರೂಪಾಯಿ ಗೃಹಲಕ್ಷ್ಮಿಯರಿಗೆ ಹಣ ಜಮೆ ಆಗಿಲ್ಲ. ಸೊ ವಿರೋಧ ಪಕ್ಷದವರು, ಬಿಜೆಪಿಯವರು ಇದನ್ನ ಪ್ರಶ್ನೆ ಮಾಡಬೇಕು ಅಂತ ವಿಧಾನಸಭೆಯಲ್ಲಿ, ಮುಂದಿನ ಬರೋ ವಿಧಾನಸಭೆಯಲ್ಲಿ ಪ್ರಶ್ನೋತ್ತರ ವೇಳೆಯಲ್ಲಿ ಇದ್ರ ಬಗ್ಗೆ ಒಂದು ಹೇಳಿಕೆಯನ್ನ ಕೊಡಲಿದ್ದಾರಂತೆ. ಸೊ ಅವಾಗ ಏನು ಸರ್ಕಾರದಿಂದ ಉತ್ತರ ಬರುತ್ತೆ ಕಾದು ನೋಡ್ಬೇಕಾಗುತ್ತೆ. ಸೊ ಬಾಕಿ ಕಂತು ಹಣ ಎಲ್ಲ ಒಂದು ಹಂತ ಹಂತವಾಗಿ ಬಿಡುಗಡೆ ಮಾಡ್ತೀವಿ ಅಂತ ಮೊದಲೇ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಸೊ ಯಾರಿಗೆಲ್ಲ 30ನೇ ಕಂತು ಹಣ ಬಂದಿದ್ದಿಲ್ಲ ನೋಡಿ, ಅಂತವರಿಗೂ ಕೂಡ 2,000 ರೂಪಾಯಿ ಹಣ ಜಮೆ ಆಗಿದೆ. ಮತ್ತೆ 31ನೇ ಕಂತು ಹಣ ಕೂಡ ಜಮೆ ಆಗಿದೆ. ನಿಮ್ಮ ಅಕೌಂಟ್ ಕೂಡ ಒಮ್ಮೆ ಬಾರಿ ಚೆಕ್ ಮಾಡ್ಕೊಳ್ಳಿ, ನಿಮ್ಮ ಖಾತೆಗೂ ಕೂಡ ಹಣ ಬಂದಿರಬಹುದು. ಇನ್ನು ಮುಂದಿನ ಬರೋ ದಿನ ಗೃಹಲಕ್ಷ್ಮಿಯರಿಗೆ ಮುಖ ಚೇಹರೆ ಮತ್ತು ದೃಢೀಕರಣ ಮತ್ತು ಬಯೋಮೆಟ್ರಿಕ್ ಕೂಡ ಇಲ್ಲಿ ಕಡ್ಡಾಯ ಮಾಡ್ತಾರೆ. ಗ್ಯಾರಂಟಿ ಯೋಜನೆ ಸಿಬ್ಬಂದಿಗಳು, ಅಂಗನವಾಡಿ ಕಾರ್ಯಕರ್ತೆಯರು, ಅಧಿಕಾರಿಗಳು ನಿಮ್ಮ ಮನೆಗೆ ಬಂದು ನಿಮಗೆ ಗೃಹಲಕ್ಷ್ಮಿಯ ಒಂದು ಅರ್ಜಿ ನಮೂನೆ ಕೂಡ ಕೊಡ್ತಾರೆ. ಅದನ್ನ ನೀವು ತುಂಬಬೇಕು. ಅಂದ್ರೆ ಅದರಲ್ಲಿ ಆಧಾರ್ ಕಾರ್ಡ್ ನಂಬರ್ ಆಗಿರ್ಬೋದು, ಆಧಾರ್ ಕಾರ್ಡ್ ಹೆಸರು, ಮತ್ತೆ ನಿಮ್ಮ ವೋಟರ್ ಕಾರ್ಡ್ ನಂಬರು, ಮತ್ತೆ ನಿಮ್ಮ ರೇಷನ್ ಕಾರ್ಡ್ ನಂಬರು, ನಿಮ್ಮ ಮೊಬೈಲ್ ಸಂಖ್ಯೆ ಎಲ್ಲ ಒಂದು ಡೀಟೇಲ್ಸ್ ಕೇಳ್ತಾರೆ. ಸೊ ಪ್ರತಿಯೊಬ್ಬರು ಕೂಡ ಅದನ್ನ ತುಂಬಬೇಕಾಗುತ್ತೆ. ಇನ್ನು ಕೆಲವೇ ದಿನಗಳಲ್ಲಿ ನಿಮ್ಮ ಮನೆಗೆ ಅಧಿಕಾರಿಗಳು ಬರಲಿದ್ದಾರೆ. ಇನ್ನು ವೀಕ್ಷಕರೇ, ರೇಷನ್ ಕಾರ್ಡ್ ಇದ್ದವರಿಗೆ ಒಟ್ಟು 1 ಅಲ್ಲ 2 ಅಲ್ಲ 5 ದೊಡ್ಡ ಸಿಹಿ ಸುದ್ದಿಗಳು ಬಂದಿದೆ. ಮೊದಲನೇದು ಸಿಹಿ ಸುದ್ದಿ ಏನಪ್ಪಾ ಅಂದ್ರೆ ಇನ್ಕಮ್ ಲಿಮಿಟ್ 3 ಲಕ್ಷ ರೂಪಾಯಿಗೆ ಏರಿಕೆ ಆಗೋದಿದೆ. ಅಂದ್ರೆ ನೋಡಿ, ಈಗ ಸದ್ಯಕ್ಕೆ 1,20,000 ರೂಪಾಯಿ ಆದಾಯದ ಮಿತಿ ಏನಿದೆ ನೋಡಿ, ಅದನ್ನ
₹3,00,000 ಏರಿಕೆ ಮಾಡುವ ಪ್ರಸ್ತಾಪ ಇದೆ. ಅಂದ್ರೆ ನೀವು ತಿಂಗಳಿಗೆ 25,000 ದುಡಿತೀರಂದ್ರೂ ಕೂಡ ನಿಮ್ಮ BPL ಕಾರ್ಡು ಬಂದಾಗಲ್ಲ. ಸದ್ಯಕ್ಕೆ ಏನಾಗ್ತಾ ಇದೆ ಅಂದ್ರೆ ತಿಂಗಳಿಗೆ ₹15,000 ದುಡಿತಾರಲ್ಲ ಅವರದ್ದು BPL ಕಾರ್ಡು ಬಂದಾಗಿ APL ಕಾರ್ಡ್ಗೆ ವರ್ಗಾವಣೆ ಆಗ್ತಾ ಇದೆ. ಈ ತರ ಬಡವರಿಗೆ BPL ಕಾರ್ಡು ಕಳೆದು ಹೋಗಬಾರದು ಅಂತಾನೆ ಸರ್ಕಾರ BPL ಕಾರ್ಡ್ಗೆ ಇದ್ದ ಮಾನದಂಡಗಳು ರೂಲ್ಸ್ ಗಳನ್ನ ಚೇಂಜ್ ಮಾಡೋದಕ್ಕೆ ಮುಂದಾಗಿದೆ. ಸೊ ಇದು ಒಂದು ತುಂಬಾ ದೊಡ್ಡ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಮಧ್ಯಮ ವರ್ಗದವರಿಗೆ ಸ್ಪೆಷಲ್ ಆಗಿ. ಸೊ ಆದಷ್ಟು ಬೇಗನೆ ₹3,00,000 ಏರಿಕೆ ಆಗೋ ಸಾಧ್ಯತೆ ಇದೆ. ಇದು ಮತ್ತೆ ಯಾರೆಲ್ಲ ಈಗಾಗಲೇ BPL ಕಾರ್ಡು ಕಳೆದುಕೊಂಡಿದ್ದಾರೆ APL ಕಾರ್ಡ್ಗೆ ವರ್ಗಾವಣೆ ಆಗಿದ್ದಾರಲ್ಲ ಅಂತವ್ರು ಏನಾದ್ರು ತಿಂಗಳಿಗೆ 25,000 ದುಡಿತಿದ್ರೆ ಅವ್ರು ಮತ್ತೆ ವಾಪಸ್ ಅರ್ಜಿ ಹಾಕೋದ್ರ ಮೂಲಕ ವಾಪಸ್ ಮತ್ತೆ BPL ವ್ಯಾಪ್ತಿಗೆ ಬರ್ತಾರೆ ಅಂತಾನೆ ಹೇಳ್ಬಹುದು. ಇನ್ನು 3 kg ರಾಗಿ 7 kg ಅಕ್ಕಿಯನ್ನ ವಿತರಣೆ ಮಾಡೋದಕ್ಕೆ ಸರ್ಕಾರ ನಿರ್ಧಾರ ಸದ್ಯಕ್ಕೆ ಮಾಡಿದೆ. ಆದ್ರೆ 3 ತಿಂಗಳ ನಂತರ ಇಂದಿರಾ ಕಿಟ್ ಕೂಡ ವಿತರಣೆ ಮಾಡ್ತೀವಿ ಅಂತ ಆಹಾರ ಸಚಿವರು KH ಮುನಿಯಪ್ಪ ಸರ್ ಅವರು ಘೋಷಣೆಯನ್ನ ಮಾಡಿರುವಂತದ್ದು. ನೋಡಿ ಸದ್ಯಕ್ಕೆ ಏನಾಗಿದೆ ಅಂದ್ರೆ ಕೇಂದ್ರ ಸರ್ಕಾರ 2 kg ಅಕ್ಕಿ 3 kg ರಾಗಿಯನ್ನ ವಿತರಣೆ ಮಾಡ್ತಾ ಇರುವಂತದ್ದು. ನಮ್ಮ ಕರ್ನಾಟಕ ಸರ್ಕಾರದಿಂದ ಅಕ್ಕಿ ಮತ್ತು ಜೋಳ ಕೂಡ ವಿತರಣೆ ಮಾಡ್ತಾ ಇದ್ರು. ಉತ್ತರ ಕರ್ನಾಟಕ ಭಾಗದಲ್ಲಿ ಜೋಳ ವಿತರಣೆ ಮಾಡ್ತಾ ಇದ್ರು. ಆದ್ರೆ ಜೋಳ ಸಾಕಷ್ಟು ಪ್ರಮಾಣದಲ್ಲಿ ದಾಸ್ತಾನು ಸಿಗ್ತಾ ಇಲ್ಲ. ಹೀಗಾಗಿ ಸದ್ಯಕ್ಕೆ 5 kg ಅಕ್ಕಿ ಕರ್ನಾಟಕ ಸರ್ಕಾರದಿಂದ ವಿತರಣೆ ಮಾಡಲಾಗ್ತಾ ಇದೆ. ನೋಡಿ 5 kg ಕರ್ನಾಟಕ ಸರ್ಕಾರದಿಂದ ಅಕ್ಕಿ ವಿತರಣೆ ಮಾಡಿದ್ರೆ ಕೇಂದ್ರ ಸರ್ಕಾರ 3 kg ರಾಗಿ 2 kg ಅಕ್ಕಿ ಟೋಟಲ್ ಆಗಿ 7 kg ಅಕ್ಕಿ ಆಗುತ್ತೆ, 3 kg ರಾಗಿ ಆಗುತ್ತೆ. ಒಟ್ಟು 10 kg ಆಹಾರ ಧಾನ್ಯಗಳು BPL ರೇಷನ್ ಕಾರ್ಡ್ ಇದ್ದವರಿಗೆ ಕೊಡ್ತಾ ಇದ್ದಾರೆ. ಇನ್ನು ಅಂತ್ಯೋದಯ ಪಡಿತರ ಚೀಟಿದವರೆಗೂ ಕೂಡ ಮೊದಲು ಯಾವ ತರ ವಿತರಣೆ ಮಾಡ್ತಾ ಇದ್ರು ಅದೇ ಪ್ರಕಾರ ಈಗ ಕಂಟಿನ್ಯೂ ಆಗಿದೆ. ಇಲ್ಲಿ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ APL ಕಾರ್ಡ್ ಇದ್ದವರು ಕೂಡ ಹೆಚ್ಚು ಪ್ರಮಾಣದಲ್ಲಿ ಅಕ್ಕಿ ಬೇಕು ಅಂತ ಸರ್ಕಾರಕ್ಕೆ ಮನವಿ ಮಾಡಿದ್ರೆ ಸರ್ಕಾರ ಇದಕ್ಕೆ ಸ್ಪಂದಿಸ್ತೇವೆ. ಅಂದ್ರೆ APL ಕಾರ್ಡ್ ಇದ್ದವರಿಗೂ ಕೂಡ ಮುಂದಿನ ಬರೋ ದಿನ ಅಕ್ಕಿ ವಿತರಣೆ ಮಾಡ್ತೀವಿ ನಾವು ಅಂತ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಇದು ಯಾವಾಗ ಕಾರ್ಯರೂಪಕ್ಕೆ ಬರುತ್ತೆ ಅಂತ ಕಾದು ನೋಡಬೇಕು. ಇಲ್ಲಿ ಇಂಪಾರ್ಟೆಂಟ್ ಮತ್ತೊಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಇಂದಿರಾ ಫುಡ್ ಕಿಟ್ ವಿತರಣೆ. ನೋಡಿ ವೀಕ್ಷಕರೇ, ಇನ್ನು 3 ತಿಂಗಳ ಒಳಗೆ ಇಂದಿರಾ ಫುಡ್ ಕಿಟ್ ಅಂದ್ರೆ ಇತ್ತ ನಿಮಗೆ ಅಕ್ಕಿ ಮತ್ತು ರಾಗಿ ಕೇಂದ್ರ ಸರ್ಕಾರದಿಂದ ವಿತರಣೆ ಆಗ್ತಾ ಇರುತ್ತೆ. ನಮ್ಮ ರಾಜ್ಯ ಸರ್ಕಾರದಿಂದ ಏನು 5 kg ಅಕ್ಕಿ ಇದೆಯಲ್ಲ ಅದು ಕೊಡೋದಿಲ್ಲ. 5 kg ಅಕ್ಕಿ ಬದಲಾಗಿ ನಿಮಗೆ ಇಂದಿರಾ ಕಿಟ್ ಅಂದ್ರೆ ಅದರಲ್ಲಿ ಅಡುಗೆ ಎಣ್ಣೆ ಇರುತ್ತೆ, ಉಪ್ಪು ಇರುತ್ತೆ, ಸಕ್ಕರೆ ಇರುತ್ತೆ, ತೊಗರಿ ಬೇಳೆ ಇರುತ್ತೆ. ಈ 4 ಆಹಾರ ಸಾಮಗ್ರಿ ಒಳಗೊಂಡ ಒಂದು ಕಿಟ್ ಅನ್ನ ರೆಡಿ ಮಾಡ್ತಾರೆ. ಒಂದು ಕುಟುಂಬಕ್ಕೆ ಒಂದು ಇಂದಿರಾ ಕಿಟ್. BPL ಕಾರ್ಡ್ ಇರಲಿ ಅಂತ್ಯೋದಯ ಕಾರ್ಡ್ ಇರಲಿ 2 ಕಾರ್ಡ್ಗೂ ಕೂಡ ಒಂದೊಂದು ಕಿಟ್ ಅನ್ನ ಕೊಡ್ತಾರೆ. ಇದರಲ್ಲಿ 2.5 kg ದಂತ ಕಿಟ್ ಮಾಡಿದ್ದಾರೆ, 5 kg ದಂತ ಮಾಡಿದ್ದಾರೆ, 7.5 kg ಅಂತ ಮಾಡಿದ್ದಾರೆ. ನಿಮ್ಮ ಕುಟುಂಬದಲ್ಲಿ 2 ಜನ ಇದ್ರೆ ಅವರಿಗೆ 2.5 kg ತೂಕದ ಇಂದಿರಾ ಕಿಟ್ಟು, 4 ಜನ ಇದ್ರೆ 5 kg, 5ಕ್ಕಿಂತ ಹೆಚ್ಚು ಜನ ಇದ್ರೆ 10 ಜನ ಇರಲಿ 20 ಜನ ಇರಲಿ ಒಂದು ಕುಟುಂಬದಲ್ಲಿ ಅವರಿಗೆ ಮ್ಯಾಕ್ಸಿಮಮ್ 7.5 kg 7.5 kg ಒಂದು ಇಂದಿರಾ ಫುಡ್ ಕಿಟ್ ಅನ್ನ ವಿತರಣೆ ಮಾಡೋದಾಗಿ ಹೇಳಿದ್ದಾರೆ. ಅಕ್ಟೋಬರ್ ತಿಂಗಳಲ್ಲಿ ವಿತರಣೆ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನು ವೀಕ್ಷಕರೇ, ಮುಖ್ಯವಾಗಿ ಹೇಳಬೇಕಂದ್ರೆ ಮತ್ತೊಂದು ಗ್ಯಾರಂಟಿ ಒಂದು ಹೇಳಿದ್ದಾರೆ ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಅವರು. ಅದೇನಪ್ಪಾ ಅಂದ್ರೆ PRC ಪರ್ಮನೆಂಟ್ ರೆಸಿಡೆನ್ಸಿ ಸರ್ಟಿಫಿಕೇಟ್, ಕನ್ನಡದಲ್ಲಿ ಶಾಶ್ವತ ನಿವಾಸ ಪ್ರಮಾಣ ಪತ್ರ. ಇದು ಕರ್ನಾಟಕದವರಿಗೆ ಮಾತ್ರ ವಿತರಣೆ ಮಾಡಲಾಗುತ್ತೆ. ಇದ್ರ ಜೊತೆಗೆ ಜಾತಿ ಪ್ರಮಾಣ ಪತ್ರ ಕೂಡ ಮನೆ ಬಾಗಿಲಿಗೆ ಸರ್ಕಾರದ ಅಧಿಕಾರಿಗಳ ಬಂದೇ ವಿತರಣೆ ಮಾಡ್ತಾರೆ. ಇದು ಒಂದು ಐತಿಹಾಸಿಕ ನಿರ್ಧಾರ ಅಂತಾನೆ ಹೇಳ್ಬಹುದು. ಮತ್ತು ಇದೊಂದು ಗ್ಯಾರಂಟಿ ಅಂತ ಕೂಡ ಹೇಳಿದ್ದಾರೆ. ಎದಕ್ಕೆ ಗ್ಯಾರಂಟಿ? ನಿಮ್ಮ ಮತದ ಹಕ್ಕು ಉಳಿಯುವಂತೆ ಮಾಡುವಂತೆ ಸರ್ಕಾರದ ಗ್ಯಾರಂಟಿ ಅಂತ ಇಲ್ಲಿ ಹೇಳಿದ್ದಾರೆ. ನೋಡಿ, ಮತದ ಹಕ್ಕು ಉಳಿದ್ರೆ ಮಾತ್ರ ಎಲ್ಲಾ ಗ್ಯಾರಂಟಿಗಳು ಕೂಡ ಸಿಗುತ್ತೆ, ಗೃಹಲಕ್ಷ್ಮಿ ಹಣ ಬರುತ್ತೆ, ಸರ್ಕಾರ ಯೋಜನೆ ಲಾಭನೂ ಸಿಗುತ್ತೆ. ಆದ್ರೆ ಒಂದು ವೇಳೆ ಯಾರೆಲ್ಲ ಮತಪಟ್ಟಿನ ಹೆಸರು ಕಳೆದುಕೊಳ್ತಾರಲ್ಲ ಅವರಿಗೆ ಯಾವುದೇ ರೀತಿ ಯೋಜನೆಗಳ ಲಾಭ ಸಿಗೋದಿಲ್ಲ. ಸೊ ಇದು ಕೂಡ ಮತದಾನದ ಗ್ಯಾರಂಟಿ ತುಂಬಾ ಇಂಪಾರ್ಟೆಂಟ್ ಗ್ಯಾರಂಟಿ ಅಂತ ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಅವರೇ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಹೀಗಾಗಿ ನಿಮ್ಮ ಮನೆ ಬಾಗಿಲಿಗೂ ಕೂಡ ಈ ಪ್ರಮಾಣ ಪತ್ರಗಳು ಬರಲಿದ್ದಾವೆ. ನೀವು ಏನ್ ಮಾಡಬೇಕು ಅಂದ್ರೆ ಸೇವಾ ಸಿಂಧು ಮೂಲಕ ಆಗಿರಬಹುದು, ಬಾಪೂಜಿ ಸೇವಾ ಕೇಂದ್ರಗಳ ಮೂಲಕ ಆಗಿರಬಹುದು, ನಾಡ ಕಚೇರಿಗಳ ಮೂಲಕ ಆನ್ಲೈನ್ ನಲ್ಲಿ ನೀವು ಅರ್ಜಿ ಕೂಡ ಹಾಕಬಹುದು. ಮತ್ತೆ ಇದಕ್ಕೆ ಕಡ್ಡಾಯವಾಗಿ ನಿಮ್ದು ಆಧಾರ್ KYC ಕೂಡ ತಗೋತಾರೆ. ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಕೂಡ ನೀವು ತಗೊಂಡು ಹೋಗಿ ಮತ್ತೆ ನೀವು ಕೂಡ ಇದಕ್ಕೆ ಅರ್ಜಿಯನ್ನ ಹಾಕಬೇಕಾಗುತ್ತೆ. ಅರ್ಜಿ ಹಾಕಿದ ಬಳಿಕ ನಿಮ್ಮ ಮನೆ ಬಾಗಿಲಿಗೆ ಇದನ್ನ ವಿತರಣೆ ಕೂಡ ಮಾಡಲಾಗುತ್ತೆ ಅಂತ ಕೂಡ ಇಲ್ಲಿ ಹೇಳಲಾಗಿದೆ. ಸೊ ನೀವು ಯಾವುದು ಕೂಡ ಕಚೇರಿಗಳಿಗೆ ಅಲದಾಡೋದು ಬೇಕಾಗಿಲ್ಲ. ಒಮ್ಮೆ ಬಾರಿ ಮಾತ್ರ ನೀವು ಅರ್ಜಿ ಹಾಕಬಹುದು. ಮತ್ತೆ ಆನ್ಲೈನ್ ಮೂಲಕ ನೀವೇ ಖುದ್ದು ಡೌನ್ಲೋಡ್ ಕೂಡ ಮಾಡ್ಕೋಬಹುದು. ಸೊ ಅದನ್ನು ಕೂಡ ಇಲ್ಲಿ ಆಪ್ಷನ್ ಇಟ್ಟಿದ್ದಾರೆ. ಸೊ ಯಾರಿಗೆಲ್ಲ ಅಲದಾಡಕ್ಕಾಗಲ್ಲ ಅವರು ಆನ್ಲೈನ್ ಮೂಲಕ ಡೌನ್ಲೋಡ್ ಮಾಡ್ಕೋಬಹುದು. ಮತ್ತೆ ನೀವು ಬೇಕಂದ್ರೆ ಅರ್ಜಿ ಹಾಕಿದ್ರೆ ನಿಮ್ಮ ಮನೆ ಬಾಗಿಲಿಗೆ ಸರ್ಕಾರವೇ ಒಂದು PRC ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ಅನ್ನ ವಿತರಣೆ ಮಾಡ್ತಾರೆ. ಇನ್ನು SIR ಅಲ್ಲಿ BLO ಅವರು ಕೊಟ್ಟ ಅರ್ಜಿಗಳನ್ನು ತುಂಬಿದ ಬಳಿಕ ಮತಪಟ್ಟಿಲಿ ಹೆಸರು ಇರೋದಿಲ್ಲ ಅಂತವರು ಮತ್ತೊಮ್ಮೆ ಕ್ಲಾರಿಫಿಕೇಶನ್ ಕೊಡಬೇಕಾಗುತ್ತೆ. ಅವಾಗ ನೀವು ಇದನ್ನ ಯೂಸ್ ಮಾಡಬಹುದು, ಈ ಒಂದು ಪ್ರಮಾಣ ಪತ್ರವನ್ನು ಯೂಸ್ ಮಾಡಬಹುದು. ಮತ್ತೆ ಶಾಶ್ವತ ನಿವಾಸಿ ಪ್ರಮಾಣ ಪತ್ರ, ನಾವು ಕರ್ನಾಟಕದವರು ಎಂಬುದಕ್ಕೆ ನಿಮ್ಮ ಹತ್ರ ಒಂದು ಸಾಕ್ಷಿ, ಒಂದು ಪ್ರೂಫ್ ಇರುತ್ತೆ. ಸೊ ನೀವು ಅದನ್ನ ಅಟ್ಯಾಚ್ ಮಾಡಿದ್ರೆ ನಿಮ್ದು ಮತಪಟ್ಟಿಯಲ್ಲಿ ನಿಮ್ಮ ಹೆಸರು ಉಳಿಯೋ ಚಾನ್ಸ್ ಇರುತ್ತೆ. ಸದ್ಯಕ್ಕೆ ಬಂದಿರೋ ಮಾಹಿತಿ ಪ್ರಕಾರ ಮತಪಟ್ಟಿಯಿಂದ 52 ಲಕ್ಷಕ್ಕೂ ಹೆಚ್ಚು ಮತದಾರರ ಹೆಸರು ಡಿಲೀಟ್ ಆಗುವ ಸಾಧ್ಯತೆ ಇದೆ ಅಂತೆ. ನೋಡಿ, ಈವರೆಗೂ SIR ಪ್ರಕ್ರಿಯೆಯಲ್ಲಿ 52 ಲಕ್ಷ ಮತದಾರರನ್ನ ASDDO ಎಂದು ಒಂದು ವಿಭಾಗ ಮಾಡಲಾಗಿದೆ. A ಗೈರು, S ಸ್ಥಳಾಂತರ, D ಮೃತರು, D ಒಂದಕ್ಕಿಂತ ಹೆಚ್ಚು ಕಡೆ ನೋಂದಣಿ, O ಗಣತಿ ನಮೂನೆಗೆ ಸಹಿ ಹಾಕಲು ನಿರಾಕರಿಸಿದವರು ಇದ್ದಾರೆ ಎಂದು ಗುರುತಿಸಲಾಗಿದೆ. ಸೊ ವೀಕ್ಷಕರೇ, ಯಾರೆಲ್ಲ ಇನ್ನೂ ಕೂಡ ಈ ಒಂದು ಅರ್ಜಿ ತುಂಬಿಲ್ಲ ತುಂಬಾ ಇಂಪಾರ್ಟೆಂಟ್. 52 ಲಕ್ಷ ಜನರು ಮತದಾರರ ಪಟ್ಟಿಯಿಂದ ಡಿಲೀಟ್ ಆದ್ರೆ ಅವರಿಗೆ ಪಿಂಚಣಿ ಹಣನೂ ಬರಲ್ಲ, ಗೃಹಲಕ್ಷ್ಮಿ ಹಣನೂ ಬರಲ್ಲ, ಸರ್ಕಾರದ ಯೋಜನೆ ಲಾಭ ಸಿಗಲ್ಲ. ಇದು ನಾವು ಹೇಳ್ತಾ ಇಲ್ಲ, ಮುಖ್ಯಮಂತ್ರಿಗಳೇ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಇನ್ನು ಕೊನೆಯದಾಗಿ ಪಿಂಚಣಿದಾರರು ಕೂಡ ಹಣ ಜಮೆ ಆಗ್ತಾ ಇದೆ. ನೋಡಿ ವೀಕ್ಷಕರೇ, ಒಂದು ಕಡೆಗೆ ಹೇಳ್ಬೇಕಂದ್ರೆ ಅರ್ಹ ಫಲಾನುಭವಿಗಳಿಗೆ ಸರ್ಕಾರ
ಹಣ ಜಮೆ ಮಾಡ್ತಾ ಇದೆ ಅಂತಾನೂ ಕೂಡ ಇಲ್ಲಿ ವರದಿಯಾಗಿದೆ. ಅಂದ್ರೆ ಈಗಾಗಲೇ ಒಟ್ಟು 23 ಲಕ್ಷ ಅನರ್ಹ ಪಿಂಚಣಿದಾರರ ಅಂತ ಹೇಳಲಾಗಿತ್ತು. ಅದರಲ್ಲಿ 18 ಲಕ್ಷ ಜನರ ಪಿಂಚಣಿ ಹಣವನ್ನ 3 ತಿಂಗಳಿಂದ ತಡೆ ಹಿಡಿಯಲಾಗಿದೆ. ಇದರಲ್ಲಿ 4 ಲಕ್ಷ ಜನರ ಪಿಂಚಣಿ ಹಣವನ್ನ ಟ್ರಾನ್ಸ್ಫರ್ ಅಂದ್ರೆ ಈಗಾಗಲೇ ಹಣವನ್ನ ಜಮೆ ಮಾಡೋದು ಕೂಡ ಶುರು ಮಾಡಲಾಗ್ತಾ ಇದೆ ಅಂತೆ. 83 ಲಕ್ಷಕ್ಕೂ ಅಧಿಕ ಫಲಾನುಭವಿಗಳು ಸಂಧ್ಯಾ ಸುರಕ್ಷಾ ಯೋಜನೆ ಅಂತ ಇದೆ, ವಿಧವಾ ಪಿಂಚಣಿ ಯೋಜನೆ, ವಿಕಲಚೇತನರ ಪಿಂಚಣಿ ಹಣ ಮತ್ತು ವೃದ್ಧಾಪ್ಯ ವೇತನ, ಒಟ್ಟು ಬೇರೆ ಬೇರೆ ಪಿಂಚಣಿ ಹಣವನ್ನ ಪಡಿತಾ ಇದ್ರು. 3 ತಿಂಗಳಿಂದ ಇಂಥವರಿಗೆ ಪಿಂಚಣಿ ಹಣ ಜಮೆ ಆಗಿಲ್ಲ ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಅದು ನಿಜನೂ ಕೂಡ ಹೌದು. ತುಂಬಾ ದಿನಗಳಿಂದ 3 ತಿಂಗಳಿಂದ ಪಿಂಚಣಿದಾರರಿಗೆ ಹಣ ಬರ್ತಾ ಇಲ್ಲ. ಆದ್ರೆ ಇದರಲ್ಲಿ 23 ಲಕ್ಷ ಜನರು ಅನರ್ಹರು ಅಂತ ಇಲ್ಲಿ ಪತ್ತೆ ಮಾಡಲಾಗಿತ್ತು. ಇದರಲ್ಲಿ ಎಲ್ಲರೂ ಕೂಡ ಹರ ದಾಖಲೆಗಳನ್ನ ಕೊಡೋದ್ರ ಮೂಲಕ, ಅಂದ್ರೆ ಅನರ್ಹರು ಅಂತ ಸರ್ಕಾರ ಪತ್ತೆ ಹಚ್ಚಿದೆ, ನೀವು ಹರ ದಾಖಲೆಗಳನ್ನ ಕೊಡೋದ್ರ ಮೂಲಕ ಅಂದ್ರೆ ಮರು ಅರ್ಜಿ ಹಾಕೋದ್ರ ಮೂಲಕ ಯೋಜನೆಗೆ ಕಂಟಿನ್ಯೂ ಮಾಡಬಹುದಾಗಿತ್ತು. ಆದ್ರೆ ಇದು ಕೆಲವರಿಗೆ ಗೊತ್ತೇ ಆಗಿಲ್ಲ. ಸೊ 4 ಲಕ್ಷ ಜನರು ಮರು ಅರ್ಜಿ ಪ್ರಕ್ರಿಯೆಯಲ್ಲಿ ತಮ್ಮ ಹೆಸರುಗಳನ್ನ, ಅದು ತಮ್ಮ ಆದಾಯ ದೃಢೀಕರಣ ಪತ್ರ ಆಗಿರ್ಬೋದು, ತಮ್ಮ ರೇಷನ್ ಕಾರ್ಡು, ತಮ್ಮ ಆಧಾರ್ ಕಾರ್ಡ್ ಕೊಡೋದ್ರ ಮೂಲಕ ಯೋಜನೆಗೆ ಮತ್ತೆ ಮರು ಜಾಯಿನ್ ಆಗಿದ್ದಾರೆ. ಆದ್ರೆ 18 ಲಕ್ಷ ಜನರು ಜಾಯಿನ್ ಆಗಿಲ್ಲ. ಸೊ ಅಂತವರ ಪಿಂಚಣಿ ಹಣ ಅಂದ್ರೆ ಅವರಿಗೆ ಹಣ ಸದ್ಯಕ್ಕೆ ಬರೋದು ನಿಲ್ಲಬಹುದು ಅಂತ ಹೇಳಲಾಗ್ತಾ ಇದೆ. ಆದ್ರೆ ಯಾರೆಲ್ಲ ಕರೆಕ್ಟ್ ಆಗಿ ಮರು ಅರ್ಜಿ ಪ್ರಕ್ರಿಯೆಯಲ್ಲಿ ಸಕ್ಸಸ್ ಆಗಿದ್ದಾರೆ ಅಂತವರಿಗೆ ಒಟ್ಟು 4 ಲಕ್ಷಕ್ಕೂ ಹೆಚ್ಚು ಜನರಿಗೆ ಪಿಂಚಣಿ ಹಣವನ್ನ ಟ್ರಾನ್ಸ್ಫರ್ ಅಂದ್ರೆ ಅವರ ಅಕೌಂಟ್ಗೆ ಹಣ ಹಾಕೋದಕ್ಕೆ ಸರ್ಕಾರ ಶುರು ಮಾಡ್ತಾ ಇದೆ. ಇದು ಒಂದು ಕಡೆಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಆದ್ರೆ ಯಾರೆಲ್ಲ ಇನ್ನೂ ಮರು ಅರ್ಜಿ ಹಾಕಿಲ್ಲ, 30ನೇ ತಾರೀಕಿನ ಒಳಗೆ ಮರು ಅರ್ಜಿ ನೀವು ಹಾಕಬೇಕಾಗುತ್ತೆ. ನಾಡ ಕಚೇರಿಯಲ್ಲಿ ಆಗಿರ್ಬೋದು, ತಾಲೂಕು ಕಚೇರಿಗಳಲ್ಲಿ ಆಗಿರ್ಬೋದು, ನೀವು ಇದರ ಬಗ್ಗೆ ಹೆಚ್ಚು ಇನ್ಫಾರ್ಮೇಶನ್ ತಗೋಬೇಕಾಗುತ್ತೆ.